ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತೇಶ್. ಉತ್ತರ ಕರ್ನಾಟಕ ನ್ಯೂಸ್ ಬರೀ ನ್ಯೂಸ್ ಚಾನಲ್ ಅಲ್ಲ, ನ್ಯೂಸ್ ಚಾನಲ್ ಜೊತೆಗೇನೆ ಜನರಿಗೆ ಬೇಕಾಗುವಂತಹ ಎಲ್ಲ ಮಾಹಿತಿಯನ್ನ ಒದಗಿಸುವಂತಹ ಒಂದು ವೇದಿಕೆ ಇದಾಗುತ್ತಿದೆ. ಕರ್ನಾಟಕದ ಜನರ ಪ್ರತಿಯೊಬ್ಬರ ಉಸಿರಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ, ಜನರಿಗೆ ಅರ್ಥವಾಗುವ ನಿಟ್ಟಿನಲ್ಲಿ ಎಲ್ಲ ಸುದ್ದಿಗಳನ್ನ ಬಿತ್ತರಿಸುವ ಒಂದು ಮಹತ್ತರ ಕಾರ್ಯಕ್ಕೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕೈ ಹಾಕಿದೆ. ನಿನ್ನೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗಿದೆ. ಕನ್ನಡಿಗರೇ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಹಾಗಾಗಿ ವಿವಿಧ ಕ್ಷೇತ್ರಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ಹಣವನ್ನ ನೀಡಿದ್ದಾರೆ. ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಯುವಕರಿಗೆ, ಕೃಷಿಗೆ, ಹೀಗೆ ಅನೇಕ ಸೆಕ್ಟರ್ಗಳಲ್ಲಿ ಒಳ್ಳೆ ರೀತಿಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಂದೊಂದಾಗಿ ನೋಡುವಂತಹ ಪ್ರಯತ್ನವನ್ನ ಮಾಡೋಣ. ಯಾವ ಸೆಕ್ಟರ್ ವೈಸ್ ಈ ಉದ್ಯಮಕ್ಕೆ ಎಷ್ಟು ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಕೃಷಿ ರಂಗದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ ನಲ್ಲಿ, ನರೇಂದ್ರ ಮೋದಿ ಅವರ 3.0 ಅಂದ್ರೆ 3ನೇ ಅವಧಿಯ ಬಜೆಟ್ ನಲ್ಲಿ ಕೃಷಿ ಅಭಿವೃದ್ಧಿಗೆ ಆದ್ಯತೆಯನ್ನ ಕೊಟ್ಟಿದ್ದು, ಕೃಷಿ ಸಂಶೋಧನೆಗೆ ಇದರಲ್ಲಿ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಬಿತ್ತನೆ ಬೀಜ ವಿಚಾರದಲ್ಲಿ ಆತ್ಮನಿರ್ಭರತೆ, ನಾವು ಖುದ್ದಾಗಿ ಆತ್ಮನಿರ್ಭರರಾಗಬೇಕು. ಬಿತ್ತನೆ ಬೀಜ ವಿಷಯದಲ್ಲಿ ನಾವು ಬೇರೆ ಕಡೆ ತರಿಸ್ಕೊಳ್ಳೋದು ಆ ರೀತಿಯದ ಆಗಬಾರದು. ಮುಂದಿನ ದಿನಗಳಲ್ಲಿ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಿತ್ತನೆ ಬೀಜಗಳ ವಿಷಯದಲ್ಲಿ ಆತ್ಮನಿರ್ಭರತೆಯನ್ನ ವಹಿಸಿಕೊಳ್ಳುವ ನಿಟ್ಟಿನಲ್ಲಿ ಹೆಚ್ಚಿನ ಯೋಜನೆಗಳನ್ನ ರೂಪಿಸಿಕೊಂಡಿದೆ. ರೈತರ ಒಳವಿಗಾಗಿ ರಾಷ್ಟ್ರೀಯ ಸಹಕಾರ ನೀತಿಯನ್ನು ಕೂಡ ತರ್ತಾ ಇದೆ ಈ ಒಂದು ಯೋಜನೆಯ ಮುಖಾಂತರ. ಅದು ಅಲ್ಲದೆ ತರಕಾರಿ ಉತ್ಪಾದನೆ ಅಭಿವೃದ್ಧಿಯನ್ನು ಕೂಡ ಮಾಡಲಾಗುವುದು ಅಂತ ಈ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಅದು ಅಲ್ಲದೆ ಹೊಸ ತಳಿಯ ಬಿತ್ತನೆ ಬೀಜ ಬಿಡುಗಡೆ, ಸಹಜ ಕೃಷಿಗೆ ಆದ್ಯತೆ ಮತ್ತು ಕೃಷಿ ಉತ್ಪನ್ನಗಳ ಸಂರಕ್ಷಣೆ, ರಫ್ತಿಗೆ ಆದ್ಯತೆಯನ್ನ ನೀಡಲಾಗುತ್ತೆ. ಮತ್ತು 400 ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸರ್ವೆ ಮತ್ತು ಕೃಷಿಕರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ ಅಂತ ಹೇಳ್ತಿದ್ದಾರೆ. 400 ಜಿಲ್ಲೆಗಳಲ್ಲಿ ಇನ್ನು ಮುಂದೆ ರೈತರು ತಮ್ಮಲ್ಲಿರುವಂತಹ ಏನು ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ನನ್ನ ಹೊಲದಲ್ಲಿ ಬೆಳೆ ಹಾಳಾಗಿದೆ, ಬೆಳೆ ಸರ್ವೆ ಮಾಡಿ ಅಂತ ಹೇಳುವಂತ ಅವಶ್ಯಕತೆ ಮುಂದಿನ ದಿನಗಳಲ್ಲಿ ಬರುವುದಿಲ್ಲ. ಯಾಕೆಂದ್ರೆ ಇನ್ನು ಮುಂದೆ ಈ ಒಂದು 400 ಜಿಲ್ಲೆಗಳಲ್ಲಿ ಡಿಜಿಟಲ್ ಸ್ಯಾಟಲೈಟ್ ಮುಖಾಂತರ ನಮ್ಮ ಹೊಲದಲ್ಲಿ ಏನ್ ಬೆಳೆದಿದ್ದಾರೆ ರೈತರು, ಅದಕ್ಕೆ ಎಷ್ಟು ನಷ್ಟವಾಗಿದೆ, ಏನು ಪರಿಹಾರ ಕೊಡಬೇಕು, ಎಲ್ಲವೂ ಡಿಜಿಟಲೀಕರಣವಾಗಲಿದೆ. ಈ ಒಂದು 400 ಜಿಲ್ಲೆಗಳು ಯಾವುದು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದ್ರೆ ಮುಂದೆ ಅವುಗಳ ಮಾಹಿತಿ ಬಂದ್ರೆ ನಿಮಗೆ ಒದಗಿಸಿ ಕೊಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಕೃಷಿಕರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಪ್ರತಿಯೊಬ್ಬ ಉದ್ಯೋಗ ಮಾಡುವಂತವರಿಗೆ ಗೊತ್ತಿರುತ್ತೆ ಕ್ರೆಡಿಟ್ ಕಾರ್ಡ್ ಎಂದರೇನು ಅಂತ. ಆ ಕ್ರೆಡಿಟ್ ಕಾರ್ಡ್ ಅಂದ್ರೆ ಇವಾಗ ಮುಂದಿನ ದಿನಗಳಲ್ಲಿ ರೈತರಿಗೂ ಕೂಡ ನೀಡಲಾಗುತ್ತೆ. ರೈತರಿಗೆ ಏನು ಔಷಧಿಗಳು ಬೇಕಾಗುತ್ತೆ, ಬಿತ್ತನೆ ಬೀಜಗಳು ಬೇಕಾಗುತ್ತೆ, ಅದೇ ರೀತಿ ಬೇರೆ ಬೇರೆ ಉಪಕರಣಗಳು ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ರೈತರ ಹತ್ರ ದುಡ್ಡಿರಲ್ಲ. ಆ ರೈತರು ಆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ಕೊಂಡು ಅದಕ್ಕೊಂದು ಲಿಮಿಟ್ ನ ಕೊಡಲಾಗುತ್ತೆ, ಇಷ್ಟೇ ಮಿತಿಯನ್ನ ಕೊಡಲಾಗುತ್ತೆ. ಒಬ್ಬ ರೈತನ ಅವನ ಆದಾಯದ ಮೇಲೆ ಡಿಪೆಂಡ್ ಆಗಿ ಒಂದು ಮಿತಿಯನ್ನ ಕೊಡಲಾಗುತ್ತೆ. ಆ ಮಿತಿಯಲ್ಲಿ ಆ ರೈತ ಆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ಕೊಂಡು ಉಪಕರಣಗಳು, ಉತ್ಪನ್ನಗಳು, ಔಷಧಿಗಳು ಇವುಗಳನ್ನ ತರಿಸ್ಕೊಳ್ಬಹುದು. ನಂತರ ಅವುಗಳನ್ನು ಪೇ ಮಾಡಬೇಕಾಗತ್ತೆ. ಆ ಒಂದು ಯೋಜನೆ ಕೃಷಿಕರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ ಅಂತ ಹೇಳ್ತಿದ್ದಾರೆ. ಬಹುಶಃ ಎಲ್ಲರೂ ಗಮನಿಸಬೇಕು. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ ನರೇಂದ್ರ ಮೋದಿ ಬಂದಾಗಿನಿಂದಲೂ ಹೇಳಲಾಗ್ತಾ ಇದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡಲಾಗುವುದು. ಆದರೆ ನೈಜವಾಗಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಸಿಗ್ತಾ ಇಲ್ಲ. ಬ್ಯಾಂಕ್ನವರು ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಇಲ್ಲ. ಬರೀ ಯೋಜನೆಗಳಲ್ಲಿ ಈ ರೀತಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಲಾಗ್ತಿದೆ ಹೊರತು ದೇಶದಲ್ಲಿ ಇಲ್ಲಿಯ ತನಕ ಕೇವಲ 4-5% ಜನರಿಗೆ ಮಾತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಿಕ್ಕಿದೆ. ಇನ್ನುಳಿದಂತ ರೈತರಿಗೆ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರ ಇದರ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಯಾಕೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರಿಗೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಈ ಬ್ಯಾಂಕ್ನವರು ಎಲ್ಲಿ ರೈತರು ಸಾಲ ಕಟ್ಟಲ್ವೋ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳೇ ನೀಡ್ತಾ ಇಲ್ಲ. ಈ ರೀತಿಯ ಯೋಜನೆ ನಮ್ಮ ಹತ್ರ ಇಲ್ಲ ಅಂತ ಎಷ್ಟೋ ಬ್ಯಾಂಕ್ನವರು ರೈತರಿಗೆ ಹೊರಗೆ ಹಾಕಿರುವಂತಹ ಪ್ರಸಂಗಗಳು ಕೂಡ ಇವೆ. ಹಾಗಾಗಿ ಇದರ ಕಡೆ ಸ್ವಲ್ಪ ಕೇಂದ್ರ ಸರ್ಕಾರ ಗಮನ ಹರಿಸಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ದೊರಕುವ ಹಾಗೆ ಮಾಡುವ ಕಡೆ ಗಮನ ಹರಿಸಬೇಕು. ಇನ್ನು ಮುಂದಿದ್ದು ಸಾರಿಗೆ ಸಂಪರ್ಕ ಅಭಿವೃದ್ಧಿಗೆ ಬಹಳಷ್ಟು ಆದ್ಯತೆಯನ್ನ ಕೊಡಲಾಗಿದೆ. ಈ ಒಂದು ದೇಶದ ಆರ್ಥಿಕತೆ ಬೆಳಿಬೇಕಾದ್ರೆ ಏನು ಸಾರಿಗೆ ಸಂಪರ್ಕ ಕೂಡ ಚೆನ್ನಾಗಿ ಇರಬೇಕು. ಯಾವುದೇ ಒಂದು ವಸ್ತುವನ್ನ ಎಲ್ಲಿಂದ ಬೇರೆ ಕಡೆ ಸಾಗಿಸ್ಬೇಕಾದ್ರೆ ಸಾರಿಗೆ ವ್ಯವಸ್ಥೆ ಸರಿಯಾಗಿದ್ರೆ ಎಲ್ಲಾನು ಸರಿಯಾಗುತ್ತೆ. ಹಾಗಾಗಿ ಬೆಂಗಳೂರು ಹೈದರಾಬಾದ್ ಹೆದ್ದಾರಿ ಅಭಿವೃದ್ಧಿಗೆ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಒಳ್ಳೆ ರಸ್ತೆ ಇದೆ, ಇನ್ನೂ ಕೂಡ ಅಭಿವೃದ್ಧಿ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. 26,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಶದಾದ್ಯಂತ ರೈಲ್ವೆ ಯೋಜನೆಗಳ
ಯೋಜನೆಗಳನ್ನ ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ರಸ್ತೆ ಅಭಿವೃದ್ಧಿಗೆ 26,000 ಕೋಟಿ ರೂಪಾಯಿ ಮತ್ತು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಸರ್ವ ಋತು ರಸ್ತೆ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಸಾರಿಗೆ ಸಂಪರ್ಕ ಅಭಿವೃದ್ಧಿಗೆ ಎಲ್ಲಕ್ಕಿಂತಲೂ ಹೆಚ್ಚಿನ ದುಡ್ಡು ಕೊಟ್ಟರು ಕೂಡ ಒಳ್ಳೇದೇ. ಯಾಕಂದ್ರೆ ಇವತ್ತು ನಾವು ಹಳ್ಳಿಗಳಲ್ಲಿ ನೋಡ್ಬೋದು, ಏನು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಅನೇಕ ರಸ್ತೆಗಳು ಹದಗೆಟ್ಟು ಹೋಗಿವೆ. ಒಂದೊಂದು ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ರಸ್ತೆಗಳೇ ಇಲ್ಲ. ಇವಾಗ ಈ ಯೋಜನೆಯಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಆದ್ರೆ ಆ ನಿರ್ಧಾರಗಳು ಸರಿಯಾಗಿ ರೈತರಿಗೆ, ಜನರಿಗೆ, ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು. ಬರೀ ಡಿಜಿಟಲ್ ಆಗಿ ನಾವು ಮಾಡಿದೀವಿ ಬಜೆಟ್ ಅಂದ್ರೆ ಸಾಲದು, ಜನರಿಗೆ ಆ ಒಂದು ಯೋಜನೆಗಳು ತಲುಪುವ ಹಾಗೆ ಕೂಡ ಮಾಡಬೇಕು. ರೈಲ್ವೆಗೆ ಮತ್ತಷ್ಟು ಈ ಬಾರಿ ಮತ್ತಷ್ಟು ಬೂಸ್ಟ್ ಸಿಕ್ಕಿದೆ. ರೈಲ್ವೆ, ಭಾರತದ ರೈಲ್ವೆ ತುಂಬಾ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್, ಅದಕ್ಕಾಗಿ ಇನ್ನೂ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಇನ್ನು ಉದ್ಯೋಗ ಸೃಷ್ಟಿಗೆ ಟಾನಿಕ್. ಎಸ್ ನೋಡಿ, ದೇಶದಲ್ಲಿ ಅತಿ ಹೆಚ್ಚು ಇವತ್ತು ಸಮಸ್ಯೆ ಯಾವುದಾದ್ರೂ ಇದು ಅಂದ್ರೆ ಅದು ನಿರುದ್ಯೋಗದ ಸಮಸ್ಯೆ. ಆ ನಿರುದ್ಯೋಗದ ಸಮಸ್ಯೆಯನ್ನ ಹೋಗಲಾಡಿಸಲು ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಒಳ್ಳೆಯ ಯೋಜನೆಗಳನ್ನ ರೂಪಿಸಿಕೊಂಡಿದ್ದಾರೆ. ಅದರಲ್ಲಿ ಉದ್ಯೋಗ ಸೃಷ್ಟಿಗೆ 3 ಕೌಶಲ್ಯ ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ. 3 ಕೌಶಲ್ಯ ಯೋಜನೆಗಳು. ಅದರಲ್ಲಿ ಮುದ್ರಾ ಯೋಜನೆಗೆ ಏನ್ ಸಾಲವನ್ನು ಕೊಡಲಾಗ್ತಾ ಇತ್ತು, ಮೊದಲು 10 ಲಕ್ಷ ತನಕ ಇತ್ತು. ಅದರಲ್ಲಿ 3 ವಿಧಗಳಾಗಿ ಕೊಡಲಾಗ್ತಿತ್ತು ಮುದ್ರಾ ಯೋಜನೆಗಳಲ್ಲಿ. ಇವಾಗ ಅಲ್ಲಿರುವಂತಹ ಅಮೌಂಟ್ ನ ಇನ್ಕ್ರೀಸ್ ಮಾಡಲಾಗಿದೆ. ಯಾಕಂದ್ರೆ ಒಂದು ಒಳ್ಳೆಯ ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ ಅದಕ್ಕೆ ಹಣದ ಅಗತ್ಯ ಇರುತ್ತೆ. ಹಣ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಮಾತ್ರ ಆ ಒಂದು ಬಿಸ್ನೆಸ್ ನ ರನ್ ಮಾಡಕ್ಕಾಗುತ್ತೆ. ಅದಕ್ಕಾಗಿ 10 ಲಕ್ಷದಿಂದ 20 ಲಕ್ಷ ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. ಅದೇ ರೀತಿ ಸ್ಟ್ರೀಟ್ ಫುಡ್ ಹಬ್ಗಳ ಅಭಿವೃದ್ಧಿಗೆ ನಿರ್ಧಾರ. ಯಾಕಂದ್ರೆ ಭಾರತದಲ್ಲಿ ಬಹುಸಂಖ್ಯಾತರು ಸ್ಟ್ರೀಟ್ ಫುಡ್ ಅನ್ನೇ ತಿನ್ನುತ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ, ರೆಸಾರ್ಟ್ಗಳಿಗೆ ಹೋಗೋದು ಜನಸಾಮಾನ್ಯರಿಗೆ ಅದು ಸಾಧ್ಯವಾಗಲ್ಲ. ಅದಕ್ಕಾಗಿ ಈ ಒಂದು ಸ್ಟ್ರೀಟ್ ಫುಡ್ ಅಭಿವೃದ್ಧಿಗೆ ಕೂಡ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಡಿಯಲ್ಲಿ ಕೆಲವರಿಗೆ ನೆರವು ಕೂಡ ಸಿಗುತ್ತೆ. ಸಣ್ಣ ಸಣ್ಣ ಸ್ಟಾರ್ಟ್ಅಪ್ ಗಳಿಗೆ ಇದರಿಂದ ನೆರವು ಕೂಡ ಸಿಗಲಿದೆ. ಇನ್ನು ಮುಂದಿನ ಒಂದು ಮೂಲ ಸೌಕರ್ಯ ಅಭಿವೃದ್ಧಿ. ಎಸ್, ಮೂಲ ಸೌಕರ್ಯ. ಜನರಿಗೆ ಏನ್ ಬೇಕು? ಮೂಲ ಸೌಕರ್ಯ ಬೇಕು. ಜನರಿಗೆ ಒಳ್ಳೆ ಮನೆ ಬೇಕು, ಒಳ್ಳೆ ನೀರು ಬೇಕು, ಒಳ್ಳೆ ರೋಡ್ ಬೇಕು. ಇವೇ ಜನರಿಗೆ ಮೂಲಭೂತವಾಗಿ ಬೇಕಾಗಿರೋದು ಇವೆ. ಹಾಗಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ದೇಶದಾದ್ಯಂತ 3 ಕೋಟಿ ಹೊಸ ಮನೆಗಳ ನಿರ್ಮಾಣ. ಎಸ್, ನಿನ್ನೆಯ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ದೇಶದಲ್ಲಿರುವಂತಹ ಬಡವರನ್ನ ಗುರಿಯನ್ನಾಗಿಸಿಕೊಂಡು ಗುಡಿಸಲು ಮುಕ್ತ ಭಾರತ ಮಾಡಬೇಕೆನ್ನೋ ಒಂದು ಸಂಕಲ್ಪದೊಂದಿಗೆ 3 ಕೋಟಿ ಆವಾಸ್ ಯೋಜನೆಯಡಿಯಲ್ಲಿ ಮನೆಗಳನ್ನ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಯಾರ ಹತ್ರ BPL ಕಾರ್ಡ್ ಇರುತ್ತೆ, ಯಾರು ಅತಿ ಬಡವರು ಅಂತವರಿಗೆ ಮನೆಗಳನ್ನ ನೀಡುವಂತಹ ಯೋಜನೆ PM ಆವಾಸ್ ಯೋಜನೆ ಆಗಿದೆ. ಅದರಲ್ಲಿ 3 ಕೋಟಿ ಮನೆಗಳ ಗುರಿಯನ್ನ ಇವರು ಹೊಂದಿದ್ದಾರೆ. ನಾನು ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ. ಈ ಮನೆಗಳು ಯಾರು ಅತಿ ಬಡವರು, ಯಾರು ಕಡು ಬಡವರು, ಯಾರು BPL ಕಾರ್ಡ್ ಅನ್ನ ಹೊಂದಿದ್ದಾರೆ ಅಂತವರಿಗೆ ಸಿಗುವ ಹಾಗೆ ಕೆಲಸ ಮಾಡಬೇಕು. ಕೆಲವೊಂದು ಕಡೆಗಳಲ್ಲಿ, ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕೆಲವೊಂದು ಗ್ರಾಮ ಪಂಚಾಯತ್ ಸದಸ್ಯರು ಆ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿನ ಮನೆಗಳನ್ನ ದುಡ್ಡಿದ್ದವರಿಗೆ 10-15 ಸಾವಿರ, 20 ಸಾವಿರ, 25 ಸಾವಿರ, 30 ಸಾವಿರಕ್ಕೆ ಒಂದೊಂದು ಮನೆಗಳ ಮಾರಾಟ ನಡೀತಾ ಇದೆ. ಇವುಗಳ ಕಡೆ ಸರ್ಕಾರ ಗಮನ ಹರಿಸಬೇಕು. ರಾಜ್ಯ ಸರ್ಕಾರವು ಕೂಡ ಗಮನ ಹರಿಸಬೇಕು, ಕೇಂದ್ರ ಸರ್ಕಾರ ಕೂಡ. ಯಾಕಂದ್ರೆ ಈ ಒಂದು ಯೋಜನೆ ರೂಪಿಸಿದ್ದು ಗುಡಿಸಲು ಮುಕ್ತ ಭಾರತಕ್ಕಾಗಿ ಹೊರತು ಉಳ್ಳುವವರಿಗೆ ಮತ್ತೊಂದು ಮನೆ ಕೊಡುವುದಕ್ಕಾಗಿ ಅಲ್ಲ. ಅದಕ್ಕಾಗಿ ಯಾರಿಗೆ ಮನೆ ಇಲ್ಲ ಸರ್ವೆಯನ್ನ ಮಾಡಿ ಯಾರು ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಮನೆ ಕೊಡುವಂತ ವ್ಯವಸ್ಥೆ ಆಗಲಿ ಅನ್ನೋದು ನಮ್ಮ ವಾಹಿನಿಯ ಒಂದು ಆಶಯ. ಇನ್ನು ನಗರ ಅಭಿವೃದ್ಧಿಗೆ ಬಜೆಟ್ ನಲ್ಲಿ ಪ್ರಧಾನ ಆದ್ಯತೆ ನೀಡಲಾಗಿದೆ. ಟೌನ್ ಪ್ಲಾನಿಂಗ್ ಸ್ಕೀಮ್ ಅಡಿಯಲ್ಲಿ ಅಭಿವೃದ್ಧಿ, ಮೂಲ ಸೌಕರ್ಯ ಅಭಿವೃದ್ಧಿಗೆ ಮುಂದಿನ 5 ವರ್ಷ ಆದ್ಯತೆಯನ್ನು ಕೊಡಲಾಗ್ತದೆ ಅಂತ ಹೇಳಿದ್ದಾರೆ. ಮೂಲ ಸೌಕರ್ಯ ಅಭಿವೃದ್ಧಿಗೆ ದೇಶದಂತ 11 ಲಕ್ಷ ಕೋಟಿ ವಿನಿಯೋಗ ಮತ್ತು ಕಾಶಿ ವಿಶ್ವನಾಥ್ ಕಾರಿಡಾರ್ ಅಭಿವೃದ್ಧಿಯನ್ನು ಕೂಡ ಮಾಡಲಾಗುವುದು ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಬಜೆಟ್ ನಲ್ಲಿ ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ನಾವು ಕೇವಲ ಪ್ರಮುಖವಾಗಿರುವಂತಹ ವಿಷಯಗಳ ಕುರಿತು ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಸದಾ ಸುದ್ದಿಗಳ ಜೊತೆಗೇನೆ ಈ ರೀತಿಯ ಇನ್ಫಾರ್ಮೇಶನ್ ಬೇಸ್ ವಿಡಿಯೋಸ್ಗಳನ್ನ ನಿಮಗಾಗಿ ತರ್ತಾ ಇದೆ. ಯಾಕಂದ್ರೆ ಜನರಿಗೆ ಸುದ್ದಿಯ ಜೊತೆಗೇನು ಇನ್ನು ಏನೋ ಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳುವ ಹಂಬಲ ಇರುತ್ತೆ. ಅದಕ್ಕಾಗಿ ಈ ರೀತಿಯ ಹೆಚ್ಚಿನ ಇನ್ಫಾರ್ಮೇಶನ್ ಬೇಸ್ ವಿಡಿಯೋಗಳು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ ನಲ್ಲಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಈ ರೀತಿಯ ಹೆಚ್ಚಿನ ಇನ್ಫಾರ್ಮೇಶನ್ ಬೇಸ್ ಮತ್ತು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ.